ಸುರಪುರದಲ್ಲಿ ಬಸ್ ತಡ ಸಂಚಾರಕ್ಕೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಯಾದಗಿರಿ ಜಿಲ್ಲೆಯ ಸುರಪುರ ಬಸ್ ನಿಲ್ದಾಣದಲ್ಲಿ ಶಾಲಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಬಸ್ ತಡವಾಗಿ ಸಂಚರಿಸುತ್ತಿರುವುದರಿಂದ ಪ್ರತಿಭಟನೆಯನ್ನು ನಡೆಸಿದರು. ಭೈರಮಡಿ, ಬಾದಪುರ, ಶೆಟ್ಟಿಕೇರ, ದೊಡ್ಡಿ ಮತ್ತು ಶೆಟ್ಟಿಕೇರ ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳು ಸಂಜೆ 4:30ಕ್ಕೆ ಬರುವ ಬಸ್ಗಳು 6:30ಕ್ಕೆ ಮಾತ್ರ ಬರುತ್ತಿವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವರು ಬಸ್ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಶಾಲೆ ಮುಗಿದ ನಂತರ ಹಳ್ಳಿಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗಾಗಿ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಮಾಡಬೇಕು, ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಸುರಕ್ಷತೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಆರಕ್ಷಕ ನಿರೀಕ್ಷಕ ಉಮೇಶ್ ನಾಯ್ಕ, ಶಿವರಾಜ್ ವಗ್ಗರ್, ರವಿ ನಾಯ್ಕ, ರಾಜು ಬಡಿಗೇರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಬಲಭೀಮ ಸೇರಿದಂತೆ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ಘಟನೆಯಿಂದ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಸಮಯಕ್ಕೆ ಸರಿಯಾಗಿ ಸಾಯಂಕಾಲ 4:30ಕ್ಕೆ ಬಸ್ ಬಿಡುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಮೂಹಿಕ ವಿದ್ಯಾರ್ಥಿ ಬಳಗ, ಸರ್ಕಾರಿ ಶಾಲೆಯ ಸಾಮೂಹಿಕ ವಿದ್ಯಾರ್ಥಿ ಬಳಗದ ವತಿಯಿಂದ ಮನವಿ ಮಾಡಿಕೊಳ್ತಿರೋದೇನೆಂದರೆ, ಶಾಲೆ ಬಿಟ್ಟ ನಂತರ ಬೆಳಗ್ಗೆ ಸಮಯಕ್ಕೆ ಬಸ್ ಬರುತ್ತಾ, ಬಟ್ ಸಾಯಂಕಾಲ ಹೋಗ್ಬೇಕಾದ್ರೆ 4:15ಗೆ ಶಾಲೆ ಬಿಡುತ್ತಾ. ಬಿಟ್ಟ ನಂತರ 5:30ರಿಂದ 6:30 ಆದರೂ ಸಹಿತ ಇಲ್ಲಿವರೆಗೂ ಒಂದು ಬಸ್ ಬಂದಿಲ್ಲ. ಈ ರೀತಿ ಘಟನೆ ಆಗೋದ್ರಿಂದ ಏನಾಗ್ತದ, ಮನೆಯಲ್ಲಿ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳಿಸೋದಕ್ಕೂ ಭಯಭೀತಗೊಂಡಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಸೊ ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ 4:15ಗೆ ತಪ್ಪದೆ ಅವ್ರು ಶಾಲೆಯಿಂದ ಬರೋದು ತಡವಾದ್ರೂ ಚಿಂತೆ ಇಲ್ಲ, ನೀವು 4:15ಗೆ ಟೆನಿ ಕಾಸ್ಟ್ ಬಸ್ ಸ್ಟ್ಯಾಂಡ್ ಒಳಗಿರಬೇಕು. ಇಫ್ ಇನ್ ಕೇಸ್ ರೆಗ್ಯುಲರ್ ಆಗಿ ಓಡಾಡೋ ಬಸ್ ಇಲ್ಲ ಅಂದ್ರೂ ಸಹಿತ ಪರ್ಯಾಯವಾಗಿ ಬೇರೆ ಬಸ್ಸನ್ನ ಒದಗಿಸ್ತಕ್ಕಂಥ ಕೆಲಸ ಆಗಬೇಕು. ಒಂದನೇದು. ಎರಡನೇದು ಏನಪ್ಪಾ ಅಂತಂದ್ರೆ, ಬಸ್ ಕಂಟ್ರೋಲ್ ಆಗಿರ್ತಕ್ಕಂಥ ತಮ್ಮ ಕೆಲಸ ಏನಪ್ಪಾ ಅಂದ್ರೆ, ಬಂದಿರತಕ್ಕಂಥವರಿಗೆ ಸರಿಯಾಗಿ ಸ್ಪಂದನೆ ನೀಡಬೇಕು. ಸರಿಯಾಗಿ ಸ್ಪಂದನೆ ನೀಡದೆ ಬಂದಿರತಕ್ಕಂಥವ್ರಿಗೆ ನಿಂದನೆ ಮಾಡಬಾರ್ದು. ಪ್ರತಿಯೊಬ್ಬರು ಯಾರೇ ಕೇಳಿ ಇನ್ಫಾರ್ಮೇಶನ್ ನೀಡಬೇಕು. ಯಾರೇ ವಿದ್ಯಾರ್ಥಿಗಳು ಬರಲಿ, ಯಾರೇ ಮುದುಕರು ಬರಲಿ, ಯಾರೇ ಬರಲಿ, ಪ್ರತಿಯೊಬ್ಬರಿಗೆ ಆದ್ಯತೆ ನೀಡಿ ಅವ್ರದ್ದು ಏನಾದ ಸಮಸ್ಯೆ ಅಂತ ಹೇಳಿ ನಿಮ್ಮ ಕೈಲಿ ಸ್ಪಂದಿಸೋದಾಗಿದ್ರೆ ಸ್ಪಂದಿಸ್ಬೇಕು. ಇಲ್ಲಪ್ಪ ಅಂದ್ರೆ ಮೇಲಧಿಕಾರಿಗಳಿಗೆ ಮನವಿ ಮಾಡಬೇಕು, ಅವ್ರ ಗಮನಕ್ಕೆ ತರಬೇಕು. ಇಲ್ಲ ಅವ್ರ ಕಾಂಟ್ಯಾಕ್ಟ್ ನೇರವಾಗಿ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಥವಾ ಯಾರು ಸಂತ್ರಸ್ತರಿಗೆ ಕೊಡಬೇಕು. ಅದು ಬಿಟ್ಟು ಕಡೆಗಣಿಸ್ತಕ್ಕಂಥ ಕೆಲಸ ಆಗಬಾರ್ದು. ಮುಂದೆ ಇದೇ ದಿನಗಳಲ್ಲಿ ಕಡೆಗಣಿಸ್ತಕ್ಕಂಥ ಕೆಲಸ